ಇಷ್ಟ ಆಗಲಿಲ್ಲ. ಸೊ ಅದಕ್ಕೆ ನಾನು V2 ಹೋಗ್ತಾ ಕ್ಯೂಟ್. ಸೊ ಈ ಫೆಸ್ಟಿವಲ್ಗೆ ಲೈಕ್ ರಕ್ಷಾಬಂಧನ ಇದೆಯಲ್ಲ, ಸೊ ಡ್ರೆಸ್ ತಗೊಂಡು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಸೋಲೋ ಶಾಪಿಂಗ್. ಸೊ ನಾನು ಶಾಪ್ ಮಾಡಬೇಕಂತ ಇತ್ತು, ಸ್ವಲ್ಪ ಬಟ್ಟೆ ತೊಗೋಬೇಕಿತ್ತು, ಡ್ರೆಸ್ಸಸ್ ಫೆಸ್ಟಿವಲ್ಲ. ಸೊ ಫೆಸ್ಟಿವಲ್ಗೆ ಅಂತ ಸೊ ನಾನು ವಿಶಾಲ್ ಹೋದೆ. ಸೊ ಹೋದ ತಕ್ಷಣ ನನ್ನ ಮಿರರ್ ಕಾಣಿಸಿದೆಯಲ್ಲ ಇಲ್ಲಿ, ಸೊ ಮಿರರ್ ನೋಡ್ತಿದ್ದೆ, ಚೆನ್ನಾಗಿ ತೊಗೋಬೇಕಂದ್ರೆ ಬಟ್ ಬೇಡ, ಸುಮ್ಮನೆ ಖರ್ಚು ಮಾಡ್ತೀನಿ ನಾನು ಅಂತ ಸುಮ್ಮನೆ. ಆ್ಯಂಡ್ ಇದು ಬ್ಯಾಗ್ಸ್ ಚೆನ್ನಾಗಿತ್ತು, ತೊಗೋಬೇಕು ಅಂದ್ಕೊಂಡೆ, ಬಟ್ ನೋಡ್ತೀನಿ, ಬಟ್ ಖರ್ಚು ಮಾಡಬಾರ್ದು ಅನ್ನೋದಿದೆ. ಡ್ರೆಸ್ ಅಷ್ಟು ತೊಗೋಬೇಕನ್ನೋದಿದೆ ಥಾಟ್ಸಲ್ಲಿ. ಬಟ್ ಬ್ಯಾಗ್ ಚೆನ್ನಾಗಿತ್ತು, ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು. ಇದು ಬೇರೆ ಇದೆ ನನ್ನ ಹತ್ರ, ಅಂದರೆ ಬೇರೆ ಥರ ಇದೆ, ಬಟ್ ಇದು ಚೆನ್ನಾಗಿದೆ ಅಂತ ನೋಡ್ತಿದ್ದೆ ಅಷ್ಟೇ. ಸೊ ಬ್ಯಾಗ್ ಚೆನ್ನಾಗಿದೆ, ಬ್ಯಾಗ್ ತೊಗೋಬೇಕನ್ನತ್ತಿದ್ದೀನಿ. ನೋಡೋದ ಚೆನ್ನಾಗಿದೆ ಬ್ಯಾಗ್ನ ತೊಗೊಂಡು. ಇದಿಷ್ಟು ಕ್ಯೂಟಾಗಿದೆ ನೋಡಿ ಸರ್. ಸೊ ನಾನು ಇವಾಗ ವಿಶಾಲ್ ಮಾರ್ಟ್ ಹತ್ರ ಬಂದಿರೋದು, ಶಾಪಿಂಗ್ ಮಾಡಬೇಕಂತ ಇವತ್ತಿನ ನೋಡು. ಸೊ ನೋಡೋಣ ಚೆನ್ನಾಗಿ. ಸೊ ವಿಶಾಲ್ ಮಾರ್ಟಿಗೆ ಬಂದಿದ್ದೀನಿ. ದೆನ್ ನಾನು ಒಂದಿಷ್ಟು 2 ಟಾಪ್ ತೊಗೋಬೇಕಂತ ಮಾಡಿದ್ದೀನಿ ಫೆಸ್ಟಿವಲ್ಗೆ. ಓಕೆ ಸಾರಿ. ಸೊ ಇವಾಗ ಬ್ಯಾಗ್ ನೋಡಿದೆ ಒಂದು, ಸೊ ಕ್ಯೂಟಾಗಿದೆ ಅಲ್ಲ, ಮಿನಿ ಪೌಚ್ ಥರ. ಓಕೆ ಚೆನ್ನಾಗಿದೆ. ಪ್ರೈಸ್ ಬಂದುಬಿಟ್ಟು 200 ರೂಪೀಸ್. ಸೊ ನಂಗೆ ಇನ್ನೊಂದು ಇಷ್ಟ ಆಯಿತು ಇದು. ಇದು ಮೇಕಪ್ ಪ್ರಾಡಕ್ಟ್ ಎಲ್ಲ ಇಟ್ಕೊಳ್ಳಿಕ್ಕೆಲ್ಲ ಸಖತ್ತಾಗಿದೆ. ಇವೆಲ್ಲ ಮೇಕಪ್ ಪ್ರಾಡಕ್ಟ್ ಇಟ್ಕೊಳ್ಳಿಕ್ಕೆ ನೋಡವ, ತೊಗೋಬೇಕನ್ಸಿದ್ರೆ ತೊಗೋತೀನಿ. ಫಸ್ಟ್ ನಾನು ಡ್ರೆಸ್ಸೇ ತೊಗೊಳ್ತೀನಿ. ಸೊ ವಿಶಾಲ್ ಮಾರ್ಟಲ್ಲಿ ನನಗೆ ಯಾವುದೋ ಅಷ್ಟು ಇಷ್ಟ ಆಗ್ತಿಲ್ಲ. ನೋಡವ ಯಾವ ಚೆನ್ನಾಗಿದೆ ಅಂತ. ಕಲೆಕ್ಷನ್ ಚೆನ್ನಾಗಿದೆ, ಆಫರ್ಸ್ ಎಲ್ಲ ಇಟ್ಟವ್ರೆ. ಓಕೆ, ಇದ್ರ ಪಕ್ಕದಲ್ಲೇ ಮ್ಯಾಕ್ಸ್ ಇದೆ. ದೆನ್ V2 ಇದೆ ಬಿಡೋವ ಅಂತ. ಇವಾಗ ಈ ಸಲ ನಾನು ತೊಗೊಂಡ್ರೆ ಫುಲ್ ಟ್ರೆಡಿಷ್ನಲ್ ತೊಗೋಬೇಕು ರಕ್ಷಾಬಂಧನ್ಗೆ. ನಮ್ಮ ಅಣ್ಣನಿಗೆ ತೊಗೊಂಡಿದ್ದೀನಿ ನಾನು, ಆಲ್ರೆಡಿ ಕೊಟ್ಟಾಯಿತು. ಸೊ ಇಷ್ಟ ಆದರೆ ನಮ್ಮ ಅಣ್ಣನಿಗೂ ಇನ್ನೊಂದು ತೊಗೊಳ್ತೀನಿ. ಕಾಣಿಸ್ತಾ ಇದ್ದೀನಿ. ಏನೂ ಮೇಕಪ್ ಮಾಡಿಲ್ಲ, ಯಾಕಂದರೆ ಏನೂ ಮೇಕಪ್ ಮಾಡ್ಕೊಂಡಿಲ್ಲ ನಾನು. ಬಿಕಾಸ್ ಸ್ವಲ್ಪ ವರ್ಕ್ ಮುಗಿಸ್ಕೊಂಡು ಡೈರೆಕ್ಟ್ ಡ್ರೆಸ್ ಚೇಂಜ್ ಮಾಡ್ಕೊಂಡು ಸ್ವಲ್ಪ ಶಾಪ್ ಮಾಡಬೇಕಂತ ಬಂದೆ. ಊರಿಗೆ ಹೋಗ್ಬೇಕು ನಾನು. ಸೊ ಅದಕ್ಕೆ ವಿಶಾಲ್ ಮಾರ್ಟಲ್ಲಿ ನನಗೆ ಯಾವುದು ಇಷ್ಟ ಆಗಲಿಲ್ಲ. ಸೊ ಅದಕ್ಕೆ ನಾನು ಸ್ಟೈಲ್ ಯೂನಿಯನ್ಗೆ ಬಂದುಬಿಟ್ಟಿದ್ದೀನಿ. ಇಲ್ಲಿ ಕಲೆಕ್ಷನ್ ನೋಡೋಣ ಅಂತ. ಇಲ್ಲಿ ತೊಗೊಂಡಿದ್ದೀನಿ ನಾನು ಆಲ್ರೆಡಿ ಡ್ರೆಸ್ಸಸ್ನ. ಚೆನ್ನಾಗಿದೆ, ಅಂದರೆ ಫೆಸ್ಟಿವಲ್ಗೆ ಸಖತ್ತಾಗಿರೋ ಟ್ರೆಡಿಷ್ನಲ್ ಡ್ರೆಸ್ಸಸ್ ಎಲ್ಲ ಇದೆ. ಟಾಪ್ಸ್ ಇದೆ, ಕುರ್ತಾಸ್ ಇತ್ತು. ರೇಂಜು ಅಷ್ಟೇ ಜಾಸ್ತಿನೂ ಇದೆ ಅದರಲ್ಲಿ. ಆ್ಯಕ್ಚುಲಿ ನಾನು ಏನಕ್ಕೆ ಅಂದರೆ ಸ್ಟೈಲ್ ಯೂನಿಯನ್ ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂಡಂದರೆ, ನಾನು ಡ್ರೆಸ್ ಆಲ್ಮೋಸ್ಟ್ ತೊಗೊಂಡಿದ್ದೀನಿ. ಇಲ್ಲಿ ತೊಗೊಂಡಿದ್ದೀನಿ, ಮ್ಯಾಕ್ಸಲ್ಲಿ ತೊಗೊಂಡಿದ್ದೀನಿ, ಜುಡೋದಲ್ಲಿ ತೊಗೊಂಡಿದ್ದೀನಿ. ಬಟ್ ನಂಗೆ ಟೈಮ್ ಇದ್ದಿದ್ದಿಲ್ಲ, ಲೇಟ್ ಆಗಿತ್ತಲ್ಲ, ಆಫೀಸ್ ವರ್ಕೆಲ್ಲ ಮುಗಿಸ್ಕೊಂಡು ಬಂದುಬಿಟ್ಟು ಡ್ರೆಸ್ ತೊಗೊಂಡು ಹೋಗ್ಬೇಕಾಗಿತ್ತು. ಒಬ್ಬಳೇ ಬೇರೆ ಬಂದಿದ್ದೆ, ಅದಕ್ಕೆ ನಾನು ಡ್ರೆಸ್ ತೊಗೊಂಡಿದ್ದೀನಿ. ಲೈಕ್ ಅದಕ್ಕೆ ನಾನು ವಾಯ್ಸ್ ರೆಕಾರ್ಡ್ ಕೊಡ್ತಿದ್ದೀನಿ, ಅದು ಮ್ಯೂಟ್ ಮಾಡಿದ್ದೀನಿ. ಸೊ ಈ ಫೆಸ್ಟಿವಲ್ಗೆ ಲೈಕ್ ರಕ್ಷಾಬಂಧನ ಇದೆಯಲ್ಲ, ಸೊ ಡ್ರೆಸ್ ತೊಗೊಂಡು V2ದಲ್ಲೇ ಡ್ರೆಸ್ ತೊಗೊಂಡು ಮ್ಯಾಚಿಂಗ್ ಜುಮ್ಕ ಹಾಕೋಬೋದು. ಸೊ ಅದಕ್ಕಂತ ಪರ್ಸು ಚೆನ್ನಾಗಿದೆ ಗಾಯ್ಸ್. ಪರ್ಸು ಸಖತ್ತಾಗಿವೆ, ಅಲ್ಲೆಲ್ಲ ಚಿಕ್ಕ ಚಿಕ್ಕದಿದೆ. ವಾವ್, ಇದು ಪರ್ಸು, ಇದು ಬ್ಯಾಗು. ಮತ್ತು ಕಮೆಂಟ್ ಮಾಡಬೇಡಿ, ಇದು ಪರ್ಸು, ಇದು ಬ್ಯಾಗು, ದೆನ್ ಇದೊಂದು, ಇದು ಚೆನ್ನಾಗಿದೆ. ಸೊ ಸ್ಟೈಲ್ ಯೂನಿಟಲ್ಲಿ ತೊಗೊಂಡು ಇವಾಗ ಹೋಗ್ತಾ ಇದ್ದೀನಿ. ಚಲೋ ಏನೇನು ತೊಗೊಂಡಿನಿ ಅಂತ ಅದನ್ನು ನಾನು ಮನೆಗೆ ಹೋಗಿ ತೋರಿಸ್ತೀನಿ. ಓಕೆ, ಶಾಪ್ ಮುಗಿದ ತಕ್ಷಣ ನಾನು ಸ್ವಲ್ಪ ತಿನ್ನೋದಕ್ಕಂತ ಬಂದೆ. ಲೇಟಾಗಿತ್ತು, ಹಂಗೆ ನಾನು ಬಂದ ತಕ್ಷಣ
ಶಾಪ್ಗೆ ಹೋಗಿದೆ, ಏನು ತಿಂದಿದ್ದಿಲ್ಲ, ಹಸಿವಾಗಿತ್ತು. ನಾನು ಇವಾಗ ತಿನ್ಕೊಂಡೆ ಮನೆಗೆ ಹೋದ್ರಾಯ್ತು ಅಂತ ಅಲ್ಲೇ ನಾನು ಚೆನ್ನಾಗಿರೋ ತಿಂದ್ಬಿಟ್ಟು ಅದು ಚಿಕ್ಕದಾಗಿರೋ ಫುಡ್ ಹೋಟೆಲ್ ಹತ್ರ ಬಂದುಬಿಟ್ಟಿದ್ದೀನಿ. ಆ್ಯಂಡ್ ಇಡೀ ನಾನು ಫ್ರೈಡ್ ರೈಸ್ ಹಾಫ್ ತೊಗೊಂಡು ಆ್ಯಂಡ್ ಒಂದು ವಡೆ ತೊಗೊಂಡೆ. ಚೆನ್ನಾಗಿತ್ತು, ಟೇಸ್ಟ್ ಹತ್ರ ಸಖತ್ತಾಗಿತ್ತು, ಹಸಿವಾಗಿತ್ತು. ಅಲ್ಲಿ ಯಾರೂ ಇದ್ದಿದ್ದಿಲ್ಲ, ಬ್ಲಾಗ್ ಮಾಡೋದಕ್ಕೆ ನನಗೆ ಕಂಫರ್ಟಬಲ್ ಅನಿಸ್ತಿತ್ತು. ನಾನು ಫಸ್ಟ್ ಟೈಮ್ ಈ ಥರ ಪಬ್ಲಿಕಲ್ಲಿ ವಿಡಿಯೋ ಮಾಡ್ತಿರೋದು, ಒಬ್ಬಳೇ ಅದು. ಸೊ ವಿಡಿಯೋ ಒಬ್ಬಳೇ ಮಾಡೋದ್ರಿಂದ ಅದು ನಾನು ರೆಕಾರ್ಡ್ ಆಗ್ತಿದ್ದೀನಿ ಇಲ್ಲ ಗೊತ್ತಾಗ್ತಿದ್ದಿಲ್ಲ. ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಇತ್ತು, ಎಲ್ಲರೂ ನೋಡ್ತಿದ್ದಾರೆ ಅಂತ ಅನ್ನೋ ಫೀಲಲ್ಲಿ. ಗಾಯಸ್ ಸಿಕ್ಕಾಪಟ್ಟೆ ಐತಿ, ಇಷ್ಟೆಲ್ಲ ತಿಂದು ಖಾಲಿ ಮಾಡ್ಬೇಕು ನಾನು ಒಬ್ಬಳೇ. ಆಲ್ರೆಡಿ ನಾನು ಹಾಫ್ ತೊಗೊಂಡಿದ್ದೀನಿ, ಬಟ್ ಇದೊಂದು ತಿಂದಿದ್ದೀನಿ ಇವಾಗ. ಅದು ಹೋಗ್ತಾನೆ ಇಲ್ಲ. ಟೇಸ್ಟ್ ಇದೆ, ಇನ್ನು ತಿಂದ್ಬಿಟ್ಟು ಸಿಗ್ತೀನಿ ನಾನು. ಸೊ ಶಾಪಿಂಗ್ ಮಾಡ್ಕೊಂಡೆಲ್ಲ ಹಸಿವಾಗಿತ್ತು, ಮಧ್ಯಾಹ್ನ ಸ್ವಲ್ಪ ತಿಂದಿದೆ. ಹೀಗಾಗಿ ತಿಳ್ಕೊಂಡು ಮಾಡ್ಕೊಂಡು ಮಸ್ತ್ ಇದೆ ಫ್ರೈಡ್ ರೈಸ್, ವೆಜ್ ಶ್ರಾವಣ ಅಲ್ಲ, ಸ್ವಲ್ಪ ಆಳಿಸ್ತಿದೆ. ಸೊ ನಾನು ತಿನ್ಕೊಂಡು ಬಂದ ತಕ್ಷಣ ಇದು ಕ್ಯೂಟಾಗಿದೆ ನೋಡಿ, ಇದೇನಂತ ನೀವೇ ಹೇಳಿ ಆಯಿತಾ. ಆ್ಯಂಡ್ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಇದು. ಸೊ ನಾನು ಡ್ರೆಸ್ ಏನೇನು ತೊಗೊಂಡಿದ್ದೀನಲ್ಲ ಅದನ್ನು ನೆಕ್ಸ್ಟ್ ವಿಡಿಯೋ ಮಾಡಾಕ್ತೀನಿ. ಆ್ಯಂಡ್ ತುಂಬ ಲೇಟಾಗಿದೆ ಆ್ಯಂಡ್ ನಾನು ಇದನ್ನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಯಾರು ನನ್ನ ವಿಡಿಯೋನ ನೋಡಿದ್ದೀರಾ, ಬ್ಲಾಗ್ ನೋಡಿದ್ದೀರಾ, ಇಷ್ಟಪಟ್ಟಿದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.